ನಮಸ್ಕಾರ. ವೇದಿಕಾರ್ ಮನೆಗೆ ಎಲ್ಲರಿಗೂ ಸ್ವಾಗತ. ನಮ್ಮೆಲ್ಲರ ಕಷ್ಟ ದೂರ ಮಾಡಲಿಕ್ಕೆ ಕಲಿಯುಗದಲ್ಲಿ ನಮ್ಮೆಲ್ಲರಿಗೂ ಹತ್ರ ಆಗ್ತಿರುವಂಥ ತಾಯಿ ವಾರಾಹಿ. ಈಗ ವಾರಾಹಿ ತಾಯಿಯನ್ನು ಬೇಡ್ಕೊಳ್ದಿರೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಬೇಡಿದ ವರವನ್ನು ತಾಯಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅಲ್ವಾ. ಹಾಗಾಗಿ ಎಲ್ಲರೂ ತಾಯಿಗೆ ತುಂಬ ಹತ್ರ ಆಗ್ತಿದ್ದಾರೆ. ತಾಯಿ ಕೂಡ ನಮಗೂ ಹತ್ರ ಆಗ್ತಿದ್ದಾರೆ. ಹಾಗೆ ಎಲ್ಲರ ಕಷ್ಟವನ್ನು ತಾಯಿ ಆದಷ್ಟು ಬೇಗ ದೂರ ಮಾಡ್ತಿದ್ದಾಳೆ ಅನ್ನೋಂಥದ್ದೇ ಇದರ ಸತ್ಯ. ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋವಂಥದ್ದು ವಾರಾಹಿ ತಾಯಿಯ ಒಂದು ಸಣ್ಣ ಮಂತ್ರ. ಎಲ್ಲ ಮಂತ್ರಗಳನ್ನು ಎಲ್ಲರೂ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಮಂತ್ರಗಳನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಒಂದು ಈ ಮಂತ್ರ ಕೂಡ. ಇದು ಯಾವುದಕ್ಕೆ ಯೂಸ್ ಮಾಡೋದು ಅಂತ ನಾನು ಹೇಳೋದಾದರೆ, ಎಷ್ಟೋ ಜನ ಫೇಸ್ ಮಾಡ್ತಿರೋವಂಥ ಇಶ್ಯೂ ಏನು ಅಂದರೆ ಮನಿ ಪ್ರಾಬ್ಲಮ್. ಈ ಮನಿ ಪ್ರಾಬ್ಲಮ್ ನಮಗೇನಕ್ಕೆ ಬರ್ತಾ ಇರೋದು ಈ ಯುಗದಲ್ಲಿ ಅಂದರೆ ಈಗ ನಮಗೆ ಆ ಪ್ರಾಬ್ಲಮ್ಸ್ ಯಾಕೆ ಜಾಸ್ತಿ ಆಗ್ತಿರೋದು ಅಂದರೆ, ನಾವು ದುಡಿಯೋದಕ್ಕಿಂತ ಹೆಚ್ಚಿನ ಖರ್ಚುಗಳೇ ನಮಗೆ ಜಾಸ್ತಿ ಆಗಿದೆ. ಹಾಗಾಗಿ ಎಷ್ಟು ದುಡಿದ್ರೂ ನಮಗೆ ದುಡ್ಡು ಸಾಕಾಗ್ತಾ ಇಲ್ಲ ಅನ್ನೋವಂಥ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಕಾಪಾಡ್ತಾರೆ? ನಾವು ದುಡಿದಿರೋ ಮನೇಲಂತೂ ಯಾರು ಕೂತ್ಕೊಳ್ಳಲ್ಲ ಅಲ್ವಾ. ನಮಗೆ ದುಡಿದ್ರೇ ತಿನ್ನೋಕ್ಕೆ ಸಾಕಾಗ್ತಿಲ್ಲ ಅಂದಮೇಲೆ ದುಡ್ದಿಲ್ಲ ಅಂದರೆ ಹೇಳೋದೇ ಬೇಡ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈಗಿನ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಒಂದು ಮೆಡಿಸಿನ್ ತೊಗೋಬೇಕಂದ್ರೂ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ರೂ ಅಷ್ಟು ಖರ್ಚು. ಒಂದು ತಿಂಗಳು ದುಡಿಯೋ ಸ್ಯಾಲ್ರಿ ಒಂದು ತಿಂಗಳ ಖರ್ಚಿಗೆ ನಮಗೆ ಸಾಕಾಗಲ್ಲ. ಆ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಅದಕ್ಕೆ ನಾವು ಕಲಿಯುಗ ಅಂತ ಹೇಳ್ತೀವಿ. ಆ ಒಂದು ಟೈಮಲ್ಲಿ ನಮಗೆ ತಾಯಿನೇ ನಮ್ಮನ್ನು ಕಾಪಾಡಬೇಕು. ಅದರಲ್ಲಿ ಎಷ್ಟೋ ಜನಕ್ಕೆ ಅದಕ್ಕೂ ಸಾಕಾಗದಿರೋಷ್ಟು ಖರ್ಚು, ಹೆಚ್ಚಿನ ಖರ್ಚುಗಳು ಬರ್ತಿರೋವಂಥದ್ದು, ಇಲ್ಲ ಅವರಿಗೆ ದುಡ್ಡು ಬಂದು ಸೇರ್ತಾ ಇಲ್ಲ, ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಬಂದು ಸೇರ್ತಿಲ್ಲ ಅನ್ನೋವಂಥ ಪರಿಸ್ಥಿತಿಗೆ ಬಂದಿರೋವಂಥ ಎಷ್ಟೋ ಜನ ಇದ್ದಾರೆ. ಇಲ್ಲ ಅದೇ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ನಿಮಗೆ ತೊಂದರೆ ಕೊಡ್ತಿರ್ಬೋದು. ಈ ರೀತಿಯಾದಂಥ ಸಮಸ್ಯೆಗಳಿಗೆ ನೀವು ಈ ಒಂದು ಸಣ್ಣ ಮಂತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ದೊಡ್ಡ ಪೂಜೆ ಆ ರೀತಿಯೆಲ್ಲ ಏನು ಬೇಡ. ಶುದ್ಧಿಯಿಂದ ಒಳ್ಳೆ ಮನಸ್ಸಿನಿಂದ ನೀವು ಮಾಡಿದರೆ ಅಷ್ಟೇ ಸಾಕು. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ತಾಯಿಗೆ ತುಂಬ ಬೇಗನೆ ಗೊತ್ತಾಗುತ್ತೆ. ನೀವು ತುಂಬ ಬೇಗ ಹತ್ರ ಆಗ್ಬೋದು ತಾಯಿಗೆ. ಹಾಗಾಗಿ ಮನಸ್ಸಿಂದ ನಾವು ಬೇಡ್ಕೋಬೇಕು, ನಂಬಿಕೆ ಇಟ್ಟು ನಾವು ಮಾಡಬೇಕು. ಅದು ಒಂದು ಮೊದಲನೇ ವಿಷಯ. ಇನ್ನು ನೀವು ಯಾವ ರೀತಿ ಈ ಒಂದು ಮಂತ್ರವನ್ನು ಹೇಳಬೇಕು, ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡೋಣ. ಕಂಪ್ಲೀಟಾಗಿ ವಿಡಿಯೋ ಎಂಡ್ವರೆಗೂ ಮಿಸ್ ಮಾಡ್ದಿರ ನೋಡಿ. ನಾನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ಯಾವುದೇ ರೀತಿಯಾದಂಥ ಡೌಟು ನಿಮಗೆ ಬರಲ್ಲ. ಆದರೂ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ವಾರಾಹಿ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಖುಷಿಯಾಗುತ್ತೆ. ಅದನ್ನು ಟೈಪ್ ಮಾಡ್ತಾ ಇದ್ದರೆ ನಿಮಗೂ ಅದರಿಂದ ಪ್ರಯೋಜನ ಆಗುತ್ತೆ. ಹಾಗಾಗಿ ಓಂ ವಾರಾಹಿ ನಮಃ ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ಮಂತ್ರವನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಮಂತ್ರ ಈ ರೀತಿ ಇದೆ. ಓಂ ಐಂ ಹ್ರೀಂ ಶ್ರೀಂ ವಜ್ರವಾರಾಹಿ ನಮಃ. ಈ ರೀತಿ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ನೀವು ಬರೆದಿಟ್ಕೋಬೋದು, ಇಲ್ಲ ನೀವು ಹಾಗೆ ಬೈ ಹಾರ್ಟ್ ಮಾಡ್ಕೋಬೋದು, ನಿಮ್ಮಿಷ್ಟ. ಇಲ್ಲ ನೀವು ಹೇಳುವಂಥ ಸಮಯದಲ್ಲಿ ಸ್ಕ್ರೀನ್ ಓಪನ್ ಮಾಡಿ ಇದನ್ನೇ ನೋಡಿಕೊಂಡು ನೀವು ಹೇಳ್ಬೋದು, ನಿಮಗೆ ಬಿಟ್ಟಿದ್ದು. ಇನ್ನು ಇದನ್ನು ನೀವು ಯಾವ ರೀತಿ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ದಿನ ಸ್ಟಾರ್ಟ್ ಮಾಡಬೇಕು, ಎಷ್ಟು ದಿನ ಇದನ್ನು ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಇಲ್ಲ ಅಂದರೆ ಸಂಜೆ ದೀಪ ಹಚ್ಚಿದ ನಂತರ, ಅಂದರೆ ಕತ್ಲಾದ ನಂತರ ನೀವು ಹೇಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ರಾತ್ರಿ ವೇಳೆಯಲ್ಲಿ ಅಂದರೆ ಒಂದು 9-10 ಗಂಟೆಯಲ್ಲೆಲ್ಲ ನಿಮಗೆ ಅಂದರೆ ನೀವು ಶುದ್ಧಿಯಾಗಿದ್ದು ನೀವು ಹೇಳ್ಬೋದು ಅನ್ನೋದಾದರೆ ಆ ಒಂದು ಟೈಮು ತುಂಬ ಉತ್ತಮ. ಯಾಕೆ ಅಂದರೆ ವಾರಾಹಿ ತಾಯಿಗೆ ರಾತ್ರಿ ವೇಳೆ ತುಂಬ ಶಕ್ತಿ ಜಾಸ್ತಿ. ಹಾಗಾಗಿ ನೀವು ರಾತ್ರಿ ಇನ್ನೂ ಲೇಟಾಗಿ ಹೇಳ್ತೀನಿ ಅಂದರೆ ಇನ್ನೂ ಒಂದು 12 ಗಂಟೆ ಒಳಗಡೆ ಯಾವ ಸಮಯದಲ್ಲಾದರೂ ನೀವು ಫ್ರೀ ಇದ್ದರೆ ನೀವು ಆ ಟೈಮಲ್ಲಿ ಕೂಡ ಹೇಳ್ಬೋದು. ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆದರೆ ಶುದ್ಧಿ ಇರಬೇಕು. ಇನ್ನು ನೀವು ದೇವ್ರ ಮನೆಯಲ್ಲಿ ಏನೂ ಇಲ್ಲ, ನಿಮ್ಮ ಹತ್ರ ಈಗ ವಾರಾಹಿ ಫೋಟೋ ಇದ್ದರೆ ವಾರಾಹಿ ಫೋಟೋ ಮುಂದೆ ಒಂದು ತುಪ್ಪದ ದೀಪ, ಸಣ್ಣ ದೀಪ ಹಚ್ಚಿ ಸಾಕು. ತುಪ್ಪದ ದೀಪವನ್ನು ಹಚ್ಚಿ ನೀವು ಅದ್ರ ಮುಂದೆ ಕೂತ್ಕೊಂಡು ಹೇಳ್ಬೋದು. ದೇವರಿಗೆ ಒಂದು ಕೆಂಪು ಹೂವು ನಿಮ್ಮ ಕೈಯಲ್ಲಾದರೆ ಕೆಂಪು ಹೂವು ಇಡಿ. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಕೆಂಪು ಹೂವು ಇದ್ದರೆ ಅದನ್ನ ಇಡ್ಬೋದು. ಇಲ್ಲ ಒಂದು 100 ಗ್ರಾಮ್ ಅಷ್ಟು ಕೆಂಪು ರೋಸ್ ತಂದಿಟ್ರೂ ಸಾಕು. ಅದೇನು ನಿಮಗೆ 30-40 ರೂಪಾಯಿಗೆ ಸಿಗುತ್ತೆ. ಅದನ್ನು ದಿನಾ ಒಂದೊಂದು ಹೂವು ದೇವ್ರಿಗಿಟ್ಟು ನೀವು ಈ ಒಂದು ಮಂತ್ರನ ಹೇಳ್ಬೋದು. ಇಲ್ಲ ನಿಮ್ಮ ಹತ್ರ ಫೋಟೋ ತಾಯಿದಿಲ್ಲ ಅಂದರೆ ತಂದಿಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ನೀವು ಒಂದು ದೀಪವನ್ನು, ಒಂದು ಮಣ್ಣಿನ ದೀಪವನ್ನು ದೇವರು ಅಂದರೆ ತಾಯಿಯಂತೆಯೇ ನೀವು ಆ ದೀಪವನ್ನು ತಾಯಿಗೆ ಅಂತಲೇ ಇಟ್ಟುಬಿಡಿ. ಅದೇ ದೇವರು ಅಂತ ಅಂದ್ಕೊಂಡು
ಅದನ್ನೇ ದಿನ ತುಪ್ಪ ಹಾಕಿ ಆ ದೀಪವನ್ನೇ ತಾಯಿ ಅಂತ ಅಂದ್ಕೊಂಡು ಆ ದೀಪಕ್ಕೆ ಕೆಂಪು ಹೂವು ಇಟ್ಟು ನೀವು ಹಚ್ಬೋದು. ಈ ರೀತಿ ರೆಸ್ಟ್ರಿಕ್ಷನ್ಸ್, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ನಿಮಗಿಲ್ಲ. ಹಾಗಾಗಿ ನೀವು ಕೆಂಪು ಹೂವು ಇಟ್ಟು ತುಪ್ಪದ ದೀಪ ಹಚ್ಚಿ ನಂತರ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ನೀವು ಭಕ್ತಿಯಿಂದ ತಾಯಿಯನ್ನು ಬೇಡ್ಕೋಬೇಕಾಗುತ್ತೆ. ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೋಬೇಕಾಗುತ್ತೆ. ನಿಮಗೇನು ದುಡ್ಡು ಬರಬೇಕಾಗಿದೆ, ಇಲ್ಲ ನಿಮಗೆ ಎಷ್ಟು ದುಡ್ಡು ಬರಬೇಕಾಗಿದೆ, ಇಲ್ಲ ನಿಮ್ಮ ಸಮಸ್ಯೆ ಏನಿದೆ ಅದು ಯಾವ ರೀತಿ ಪರಿಹಾರ ಆಗಬೇಕು ಅಂತ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರ ಅದನ್ನು ತಾಯಿ ಹತ್ರ ನೀವು ಹೇಳಿಕೊಂಡು ಈ ಮಂತ್ರವನ್ನು ನೀವು 108 ಬಾರಿ ನೀವು ಜಪಿಸ್ಬೇಕಾಗತ್ತೆ. 108 ಬಾರಿ ಜಪಿಸಂಗಿದ್ರೆ ನೀವು 11 ದಿನ ಇದನ್ನು ಜಪಿಸ್ಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ 11 ಡೇಸ್ ಹೇಳಬೇಕಾಗತ್ತೆ. ಇಲ್ಲ 108 ಸರಿ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥದ್ದಾದರೆ ನೀವು 21 ಟೈಮ್ಸ್ 21 ಡೇಸ್, 21 ಸಾರಿ 21 ದಿನ ಅನ್ನುವಂಥ ಲೆಕ್ಕದಲ್ಲಿ ಕೂಡ ನೀವು ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬೋದು. ಇಲ್ಲ 21 ಟೈಮ್ಸು ನಿಮಗೆ ಹೇಳೋಕ್ಕಾಗಲ್ಲ ಅಂದರೆ 11 ಟೈಮ್ಸ್ 11 ಸಾರಿ ನೀವು ಇದನ್ನು 40 ದಿನ ಹೇಳ್ಬೋದು. 40 ಡೇಸ್ ಕರೆಕ್ಟಾಗಿ ಇಟ್ಕೊಂಡು 11 ಸಾರಿ ಪ್ರತಿದಿನ ಹೇಳ್ಕೊಂಡು ಹೋಗ್ಬೋದು. ಆದರೆ ಭಕ್ತಿಯಿಂದ ನೀವು ಇದನ್ನು ಹೇಳಬೇಕಾಗುತ್ತೆ. ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಎಣಿಸ್ಕೊಂಡು ಎಷ್ಟು ಟೈಮ್ಸ್ ನಾನು ಹೇಳ್ತಿದ್ದೀನಿ ಅಷ್ಟು ಟೈಮ್ಸು ಅಷ್ಟು ದಿನ ನೀವು ಮೈಂಡಲ್ಲಿ ಫಸ್ಟೇ ಅಂದ್ಕೊಂಬಿಡಿ, ನಾನು 108 ಬಾರಿ 11 ದಿನವೇ ಮಾಡ್ತೀನಿ ಅನ್ನೋಂಥದ್ದಾದರೆ 11 ದಿನ 108 ಬಾರಿ ಜಪಿಸಿ. ಅದರೊಳಗಡೆನೇ ನಿಮಗೆ ಫಲ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಫಲಗಳು ಸಿಗುತ್ತೆ. ಮತ್ತು ನೀವು ಇದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತೀರಾ. ಇಲ್ಲ 11 ಟೈಮ್ಸ್ ಹೇಳೋದಾದರೆ ದಿನ 11 ಟೈಮ್ಸ್ ಹೇಳಿ. ಏನು ನಿಮಗೆ ಅಷ್ಟು ಟೈಮ್ ತಗೊಳ್ಳಲ್ಲ. 11 ಟೈಮ್ಸ್ ಹೇಳೋದು ಬೇಗ ಮುಗಿದೋಗುತ್ತೆ. ಒಂದು 5-10 ನಿಮಿಷವೂ ತಗೊಳ್ಳಲ್ಲ. ಈ ಮಂತ್ರವನ್ನು ನೀವು 11 ಟೈಮ್ಸು ಬೆರಳಲ್ಲಿ ಎಣಿಸ್ಕೊಂಡೇ ಹೇಳ್ಬೋದು. ಪ್ರತಿದಿನ ಇಲ್ಲ ನೀವು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಹೇಳ್ಕೊಂಡು ಹೋಗಿ, ಇಲ್ಲ ಸಂಜೆ ಬಂದಿದ ನಂತರ ನೀವು ಇದನ್ನು ದೀಪ ಹಚ್ಚಿದ ನಂತರ ಇದನ್ನು ಹೇಳಿ. ಡೈಲಿ ಪ್ರಾಕ್ಟೀಸ್ ಥರ ಮಾಡ್ಕೊಂಡು ಹೋಗಿ ನೋಡಿ, ನಿಮಗೆ ಮಿರಾಕಲ್ಸ್ ಕಾಣಿಸುತ್ತೆ. ಹೇಗಿರುತ್ತೆ ಅನ್ನೋದು ತಾಯಿಗಷ್ಟು ಶಕ್ತಿ ಇದೆ. ಹಾಗಾಗಿ ಅಷ್ಟೇ ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ. ಇನ್ನು ಇದನ್ನು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋದಾದರೆ ಶುಕ್ರವಾರದ ದಿನ ನೀವು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲ ನೀವು ಪಂಚಮಿ ದಿನ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಪಂಚಮಿ ದಿನ ಸ್ಟಾರ್ಟ್ ಮಾಡೋದಾದರೆ ರಾತ್ರಿ ಟೈಮಲ್ಲಿ ಅಂದರೆ ಒಂದು 9 ಗಂಟೆ 10 ಗಂಟೆ ಟೈಮಲ್ಲಿ ನೀವು ಪೂಜೆ ಮಾಡಿ ತಾಯಿಗೆ ಒಂದು ಗ್ಲಾಸಲ್ಲಿ ಬೆಲ್ಲ ಕರಗಿಸಿ ಬೆಲ್ಲದ ನೀರು ನೈವೇದ್ಯಕ್ಕೆ ಇಡೋದು. ನೀವು ಪ್ರತಿದಿನ ಮಾಡುವಾಗಲೂ ಕೂಡ ಏನಾದರೂ ಒಂದು ನೈವೇದ್ಯಕ್ಕಿಟ್ಟು ಮಾಡೋದು ಒಳ್ಳೆಯದು. ಏನೂ ಇಲ್ಲ ಅಂದರೆ ಒಂಚೂರು ಬೆಲ್ಲ ತಂದಿಟ್ಕೊಳ್ಳಿ. ಗ್ಲಾಸಲ್ಲಿ ಬೆಲ್ಲನ ನೀರಿಗೆ, ಶುದ್ಧವಾದ ನೀರಿಗೆ ಮಿಕ್ಸ್ ಮಾಡಿ ಒಂದು ಸಣ್ಣ ಪುಟ್ಟ ಗ್ಲಾಸಲ್ಲಿ ಆ ದೀಪದ ಮುಂದೆ, ಇಲ್ಲ ದೇವ್ರ ಫೋಟೋ ಇದ್ದರೆ ದೇವ್ರ ಫೋಟೋ ಮುಂದೆ ಇಟ್ಟು ನೀವು ಈ ಒಂದು ಮಂತ್ರ ಹೇಳೋದ್ರಿಂದ ತುಂಬ ಉತ್ತಮ ಅಂತ ಹೇಳ್ತೀನಿ. ಯಾಕೆಂದರೆ ತಾಯಿಗೆ ಪ್ರಿಯವಾದಂಥ ಕೆಲವೊಂದು ನೈವೇದ್ಯಗಳು ಅಂದರೆ ಈಗ ಸಿಹಿಗೆಣಸು, ನಿಮ್ಮ ಹತ್ರ ಸಿಹಿಗೆಣಸು ತಂದಿಡ್ತೀನಿ ಅಂದರೆ ನೀವು ಅದನ್ನು ಇಡ್ಬೋದು. ದಾಳಿಂಬೆ ಹಣ್ಣು ಇದ್ದರೆ ಅದು ತಂದಿಡ್ಬೋದು. ಇಲ್ಲ ನಿಮಗೆ ಏನೂ ಇಲ್ಲ ಅಂದರೂ ಅದೇ ನಾನು ಹೇಳಿದ ಹಾಗೆ ಬೆಲ್ಲದ ನೀರು ನೀವು ತಂದಿಡ್ಬೋದು. ಈ ಹಲವಾರು ಸಂಗತಿಗಳಿದೆ. ಯಾಕೆಂದರೆ ಮಣ್ಣಿನ ಒಳಗಡೆಯಿಂದ ಸಿಗುವಂಥ ಗೆಣಸುಗಳು ಏನಿರುತ್ತೆ ಅಂದರೆ ಮಣ್ಣೊಳಗಡೆಯಿಂದ ನಾವು ತೆಗೆಯುವಂಥ ಯಾವುದೇ ಒಂದು ವಸ್ತು ಆದರೂ ತಾಯಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದಾದ್ರೂ ಒಂದಿಟ್ಟು ಪೂಜೆ ಮಾಡ್ಬೋದು. ಏನೂ ಇಲ್ಲ, ಸಿಂಪಲಾಗಿ ಮಾಡ್ತೀನಿ ಅಂದರೆ ಬೆಲ್ಲದ ನೀರಿಡಿ ಸಾಕು, ಇನ್ನೆಂಥದ್ದು ಬೇಡ. ಅಷ್ಟೇ ಖುಷಿ ತಾಯಿಗೆ. ಹಾಗಾಗಿ ಅಷ್ಟರಲ್ಲೇ ನೀವು ಇದನ್ನು ಮಾಡಿ ಮುಗಿಸ್ಕೋಬಹುದು. ಹಾಗಾಗಿ ಈ ಒಂದು ಮಂತ್ರದಿಂದ, ಈ ಒಂದು ಪೂಜೆಯಿಂದ ನಿಮ್ಮ ಧನಪರವಾದಂಥ ಯಾವುದೇ ಒಂದು ಸಮಸ್ಯೆ ನಿಮಗಿದ್ದರೂ ಕೂಡ ಅದೆಲ್ಲವೂ ಪರಿಹಾರ ಆಗುತ್ತೆ. ನಿಮಗೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಹೇಳಿ ನೋಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಎಲ್ಲರಿಗೂ ವಾರಾಹಿ ತಾಯಿ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.